ಸಂಧಿ 5 ಸೂಚನೆ. ವರಮುನಿಯ ಶಾಪದಲ್ಲಿ ಸರಿದನು ಸುರರ ನಗರಿಗೆ ಪಾಂಡು. ಹಸ್ತಿನಪುರಕ್ಕೆ ತಂದರು ಪರಮ ಮುನಿಗಳು ಪಾಂಡು ನಂದನರ. ಪಾಂಡುವು ಮುನಿಯ ಶಾಪಕ್ಕನುಸಾರವಾಗಿ ಸ್ವರ್ಗಸ್ಥನಾಗಲು ಅವನಿದ್ದ ಆಶ್ರಮದ ಋಷಿಗಳು ಪಾಂಡಪುತ್ರರನ್ನು ಹಸ್ತಿನಾಪುರಕ್ಕೆ ಕರೆತಂದರು. ಕೇಳು ಜನಮೇ ಜಯಧರಿತ್ರಿ ಪಾಲಶತಶೃಂಗಾತ್ರಿಯಲ್ಲಿ ಭೂಪಾಲನಿರ್ದನು ತನ್ನ ವೀರಕುಮಾರ ಕರುಸಹಿತ. ತನ್ನ ವೀರಕುಮಾರ ಕರುಸಹಿತ ವ್ಯಾಳವನ ಗಜ ಸಿಂಹ ವೃಕಶಾರ್ದೂಲ ಭಯವನು ಪರಿಹರಿಸಿ ಮುನಿ ಪಾಳಿಗಾಶ್ರಯವೆನಿಸಿದನು ಪಾವನ ತಪೋವನವಾ. ಶತಶೃಂಗ ಪರ್ವತದಲ್ಲಿ ಪಾಂಡುರಾಜನು ತನ್ನ ಮಕ್ಕಳೊಡನೆ ಇದ್ದನು. ಋಷಿಗಳ ಪವಿತ್ರವಾದ ತಪೋವನಕ್ಕೆ ಸರ್ಪ, ಕಾಡಾನೆ, ಸಿಂಹ, ತೋಳ, ಹುಲಿಗಳ ಭಯವನ್ನು ತಪ್ಪಿಸುತ್ತಾ ಮುನಿಗಳಿಗೆ ಆಶ್ರಯವನ್ನು ಕೊಡುತ್ತಿದ್ದನು. ಆ ಸಮಸ್ತ ಮುನೀಂದ್ರರೊಡನಭ್ಯಾಸವಾ ದಿವ್ಯಾಶ್ರಮದ ಸಹವಾಸವಾ ತಪವಾ ಕುಮಾರಕ ಪರಾಕ್ರಮಾಲೋಕ. ಆ ಸಮಂಜಸ ಸತಿಯರಿಬ್ಬರು ಪಾಸನೆಗಳು ವಿಭವ ಕಿಭಪುರಿಯ. ಸಮಸ್ತೈಶ್ವರ್ಯವದು ತೃಣವಾಯ್ತು ಭೂಪತಿಗೆ. ಅಲ್ಲಿ ಋಷಿಗಳು ತಪಸ್ಸು, ಯೋಗಗಳ ಅಭ್ಯಾಸ, ಆ ದಿವ್ಯವಾದ ಆಶ್ರಮದಲ್ಲಿ ವಾಸ, ತಪಸ್ಸು, ಮಕ್ಕಳ ಪರಾಕ್ರಮದ ನೋಟ, ಅನುರೂಪರಾದ ಇಬ್ಬರು ಪತ್ನಿಯರ ಉಪಾಸನೆಗಳು, ವೈಭವಗಳ ಎದುರಿನಲ್ಲಿ ಪಾಂಡುವಿಗೆ ಹಸ್ತಿನಾಪುರದ ಎಲ್ಲ ವೈಭವವೂ ಐಶ್ವರ್ಯವೂ ಹುಲ್ಲು ಕಡ್ಡಿಗೆ ಸಮ ಎನಿಸಿತು. ಸುತ ವಿನೋದದ ಸಿರಿಗೆ ಅಮರಾವತಿಯ ಸಿರಿತೊತ್ತೆಂದು ವಿಮಲೌರತ ತಪೋಲಕ್ಷ್ಮಿಗೆ ವಿಲಾಸಿನಿ ಮುಕ್ತಿವಧುವೆಂದು. ಯತಿ ಪದಾಂಬುಜ ನಿತ್ಯ ಸೇವಾ ಸತಿಗೆ ದಾಸಿ ಜಗತ್ರಯಾದಿ ಸ್ಥಿತಿ ಪದವಿ ಎಂದುಬ್ಬಿದನು ಕಲಿ ಪಾಂಡು ವಿಪಿನದಲ್ಲಿ. ಮಕ್ಕಳೊಡನೆ ಸಂತೋಷಿಸುವ ಐಶ್ವರ್ಯಕ್ಕೆ ಇಂದ್ರನ ಅಮರಾವತಿಯ ಐಶ್ವರ್ಯವು ದಾಸಿಯೆಂದು, ವೃತನಿಷ್ಠನಾಗಿ ಮಾಡುವ ತಪಸ್ಸಿನ ಲಕ್ಷ್ಮಿಗೆ ಮುಕ್ತಿವಧುವು ದಾಸಿಯೆಂದು, ಯತಿಗಳ ಪಾದಕಮಲಗಳ ನಿತ್ಯ ಸೇವೆ ಎಂಬ ಐಶ್ವರ್ಯಕ್ಕೆ 3 ಲೋಕಗಳ ಒಡೆತನದ ಪದವಿಯ ದಾಸಿಯೆಂದು ಪಾಂಡು ಮಹಾರಾಜನು ಸಂತೋಷದಿಂದ ಉಬ್ಬಿ ಕಾಡಿನಲ್ಲಿ ಇದ್ದನು.